ಮಿತ್ರರೇ ನಮಸ್ಕಾರ. ಮಿತ್ರರೇ, ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ಈ ಇಡೀ ಪ್ರಕರಣ ರಾಜ್ಯವೇ ತಲೆ ತಗ್ಗಿಸುವಂತಹ ವಿಚಾರ. ಅದರಲ್ಲೂ ಮುಖ್ಯವಾಗಿ ಇಳಿ ವಯಸ್ಸಿನಲ್ಲಿ ದೇವೇಗೌಡರು ಇದನ್ನೆಲ್ಲ ಸಹಿಸಿಕೊಳ್ಬೇಕಾ, ಇದನ್ನೆಲ್ಲ ನೋಡಬೇಕಾ ಅನ್ನುವಂಥ ಪ್ರಶ್ನೆ ಅವರ ಅಭಿಮಾನಿಗಳಿಗೆ ಕಾಡ್ತಾ ಇದೆ, ಅವರ ಬೆಂಬಲಿಗರಿಗೆ ಕಾಡ್ತಾ ಇದೆ. ಅವರ ಬೆಂಬಲಿಗರೇ ಈ ಪ್ರಕರಣವನ್ನು ಒಪ್ಪಿಕೊಳ್ಳೋದಕ್ಕೆ ಸಿದ್ಧ ಇಲ್ಲ. ಮಿತ್ರರೇ, ಇದೆಲ್ಲ ಒಂದು ಭಾಗ. ಈಗಾಗಲೇ ಈ ಬಗ್ಗೆ ತನಿಖೆ ಆಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದಾರಾ ಇಲ್ವಾ, ಈ ಪ್ರಕರಣದ ಹಿನ್ನೆಲೆ ಏನು, ಇದೆಲ್ಲದರ ಬಗ್ಗೆ ತನಿಖೆ ಮಾಡೋದಕ್ಕೆ ರಾಜ್ಯ ಸರ್ಕಾರ SITಯನ್ನು ಕೂಡ ರಚನೆ ಮಾಡಿದೆ. ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಪರಾರಿಯಾಗಿದ್ದು ಆಗಿದೆ. ಮಿತ್ರರೇ, ತನಿಖೆ ಆಗಬಹುದು, ತಪ್ಪಿತಸ್ಥ ಆಗಿದ್ರೆ ಅವರಿಗೆ ಶಿಕ್ಷೆಯೂ ಆಗಬಹುದು. ಆದರೆ ಈ ಇಡೀ ಪ್ರಕರಣದ ಹಿಂದೆ ಒಂದು ದೊಡ್ಡ ರಾಜಕೀಯ ಷಡ್ಯಂತ್ರ ಇದೆ. ಕೇವಲ ಇದೊಂದು ಅಶ್ಲೀಲ ವಿಡಿಯೋ ಪ್ರಕರಣ ಮಾತ್ರ ಅಲ್ಲ. ಈ ಪ್ರಕರಣ ಹೊರಬರೋದಕ್ಕೆ ಕಾರಣ ಏನು, ಅದರ ಹಿಂದೆ ದೇವೇಗೌಡರ ಕುಟುಂಬವನ್ನು ರಾಜಕೀಯವಾಗಿ ಮುಗಿಸಬೇಕು ಅನ್ನುವಂಥ ಹುನ್ನಾರ ಇದೆಯಾ, ಹೀಗೊಂದು ಪ್ರಶ್ನೆ ಬರ್ತಾ ಇದೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಇವತ್ತು ಕುಮಾರಸ್ವಾಮಿ ಅವರು ಆಡಿದಂತಹ ಮಾತುಗಳು. ಇವತ್ತು ಕುಮಾರಸ್ವಾಮಿ ಅವರು ಬಹಳ ಆಕ್ರೋಶಭರಿತವಾಗಿ ಮಾತನಾಡಿದ್ರು. ಆರಂಭದಿಂದಲೂ ಕುಮಾರಸ್ವಾಮಿ ಅವರು ಪ್ರಜ್ವಲ್ ರೇವಣ್ಣರನ್ನು ಸಮರ್ಥಿಸಿಕೊಂಡಿಲ್ಲ. ಉಪ್ಪು ತಿಂದರೆ ನೀರು ಕುಡಿಬೇಕು ಅಂತ ಹೇಳ್ತಾ ಇದ್ರು. ರೇವಣ್ಣ ಕುಟುಂಬಕ್ಕೂ ದೇವೇಗೌಡರ ಕುಟುಂಬಕ್ಕೂ ಸಂಬಂಧ ಇಲ್ಲ ಅನ್ನುವ ರೀತಿಯಲ್ಲಿ ಮಾತನಾಡಿದ್ರು. ಅಷ್ಟರ ಮಟ್ಟಿಗೆ ಈ ಪ್ರಕರಣದಿಂದ ಕುಮಾರಸ್ವಾಮಿ ಅವರು ಅಂತರ ಕಾಯ್ದುಕೊಂಡಿದ್ರು. ಆದರೆ ಮಿತ್ರರೇ, ಇವತ್ತು ಕುಮಾರಸ್ವಾಮಿ ಅವರು ಮಹಾನಾಯಕನ ಹೆಸರನ್ನು ಎಳೆದು ತಂದಿದ್ದಾರೆ. ಇದರ ಹಿಂದೆ ಮಹಾನಾಯಕನ ಷಡ್ಯಂತ್ರ ಇದೆ ಅಂತ ನೇರವಾಗಿ ಆರೋಪ ಮಾಡಿದ್ದಾರೆ. ದೇವೇಗೌಡರಿಗೆ ಮಸಿ ಬಳಿಯೋದಕ್ಕೋಸ್ಕರವಾಗಿ ಮಹಾನಾಯಕ ಹೂಡಿದಂತಹ ಷಡ್ಯಂತ್ರ ಅಂತ ಕುಮಾರಸ್ವಾಮಿ ಅವರು ಆರೋಪ ಮಾಡ್ತಾ ಇದ್ದಾರೆ. ಮಿತ್ರರೇ, ಮಹಾನಾಯಕ ಯಾರು ಅಂತ ನಾನೇನು ನಿಮಗೆ ಬಿಡಿಸಿ ಹೇಳಬೇಕಾಗಿಲ್ಲ. ಬಿಜೆಪಿಯ ರಮೇಶ್ ಜಾರಕಿಹೊಳಿ ಪ್ರಕರಣ ಹೊರಬಂದಂತಹ ಸಂದರ್ಭದಲ್ಲಿ ರಮೇಶ್ ಜಾರಕಿಹೊಳಿ ಹೇಳಿದ್ರು, ಈ ಪ್ರಕರಣದ ಹಿಂದೆ ಮಹಾನಾಯಕನ ಕೈವಾಡ ಇದೆ ಅಂತ, ಅಂದರೆ DK ಶಿವಕುಮಾರ್ ಕೈವಾಡ ಇದೆ ಅಂತ. ಈಗ ಕುಮಾರಸ್ವಾಮಿ ಅವರು ಕೂಡ ಈ ಪ್ರಕರಣದ ಹಿಂದೆ, ಪ್ರಜ್ವಲ್ CD ಪ್ರಕರಣದ ಹಿಂದೆ ಮಹಾನಾಯಕನ ಕೈವಾಡ ಇದೆ, ಅಂದರೆ DKಶಿ ಕೈವಾಡ ಇದೆ ಅಂತ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಮಿತ್ರರೇ, ಇದರಲ್ಲೇನಾದರೂ ಸತ್ಯ ಇದೆಯಾ? ಕುಮಾರಸ್ವಾಮಿ ಯಾಕೆ ಹೀಗೆ ಆರೋಪ ಮಾಡಿದ್ರು? ವೆರಿ ಇಂಟ್ರೆಸ್ಟಿಂಗ್ ವಿಚಾರವನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡ್ತೀನಿ ನೋಡಿ. ಮಿತ್ರರೇ, ಸದ್ಯ ರಾಜ್ಯದಲ್ಲಿ ದ್ವೇಷ ರಾಜಕಾರಣ ಮಿತಿ ಮೀರಿ ಹೋಗ್ತಾ ಇದೆ. ಈ ಒಂದು ಅನುಮಾನ ಎಲ್ಲರಿಗೂ ಕಾಡೋದಕ್ಕೆ ಶುರುವಾಗಿದೆ. DK ಶಿವಕುಮಾರ್ ಬಗ್ಗೆ ಇಂತಹ ಆರೋಪ ಜಾಸ್ತಿ ಇದೆ. DKಶಿ ರಾಜಕೀಯ ತಂತ್ರಗಾರಿಕೆ ವಿಚಾರದಲ್ಲಿ ಎತ್ತಿದ ಕೈ. ಅವರು ಚುನಾವಣೆ ವಿಚಾರದಲ್ಲೂ ಕೂಡ ದೊಡ್ಡ ತಂತ್ರಗಾರಿಕೆಯನ್ನು ಮಾಡ್ತಾರೆ. ಕಾಂಗ್ರೆಸ್ ಪಕ್ಷವನ್ನು ಎದ್ದು ನಿಲ್ಲುವಂತೆ ಮಾಡಿದ್ದೆ DKಶಿ ಅನ್ನುವಂಥ ಮಾತಿದೆ. ಆದರೆ ಅವರು ತನ್ನ ರಾಜಕೀಯ ಲಾಭಕ್ಕೋಸ್ಕರವಾಗಿ ಕೆಲವೊಂದು ಕುತಂತ್ರಗಳನ್ನು ಮಾಡ್ತಾರೆ, ದ್ವೇಷ ರಾಜಕಾರಣವನ್ನು ಮಾಡ್ತಾರೆ. ಯಾರನ್ನೋ ಬಲೆಗೆ ಬೀಳಿಸುವಂತಹದ್ದು ಅಥವಾ ಯಾರನ್ನೋ ಮಟ್ಟ ಹಾಕೋದಕ್ಕೋಸ್ಕರವಾಗಿ ಹಿಂಬಾಗಿಲ ಮೂಲಕವಾಗಿ ರಾಜಕಾರಣ ಮಾಡ್ತಾರೆ, ಅಥವಾ ವಾಮ ಮಾರ್ಗದ ಮೂಲಕ ರಾಜಕಾರಣ ಮಾಡ್ತಾರೆ ಎನ್ನುವಂಥ ಆರೋಪ ಕಳೆದ ಕೆಲ ವರ್ಷದಿಂದ ಕೇಳಿ ಬರ್ತಾ ಇದೆ. ಮಿತ್ರರೇ, ಈ ಪ್ರಜ್ವಲ್ ರೇವಣ್ಣ ಪ್ರಕರಣಕ್ಕೂ DKಶಿಗೂ ಹೇಗೆ ಸಂಬಂಧ ಅಂತ ಹೇಳೋಕ್ಕೂ ಮುಂಚೆ ಈ ಹಿಂದೆ DKಶಿ ಮೇಲೆ ಏನೇನು ಆರೋಪ ಬಂದಿತ್ತು ಅಂತ ನಿಮಗೆ ಹೇಳ್ಬಿಡ್ತೀನಿ. ಮೊದಲನೇದಾಗಿ ರಮೇಶ್ ಜಾರಕಿಹೊಳಿ ಪ್ರಕರಣ. ರಮೇಶ್ ಜಾರಕಿಹೊಳಿಗೂ ಮತ್ತು DKಶಿಗೂ ದೊಡ್ಡ ಮಟ್ಟದಲ್ಲಿ ಕಂದಕ ಉಂಟಾಗಿತ್ತು. ಆ ಕಂದಕ ಶುರುವಾಗಿದ್ದು ಬೆಳಗಾವಿ ರಾಜಕಾರಣದ ವಿಚಾರವಾಗಿ. ಬೆಳಗಾವಿಯಲ್ಲಿ DCC ಬ್ಯಾಂಕ್ ಚುನಾವಣೆ ನಡೀತಾ ಇತ್ತು. ರಮೇಶ್ ಜಾರಕಿಹೊಳಿ DKಶಿ ಬಣದ ವಿರುದ್ಧವಾಗಿ ಕೆಲಸ ಮಾಡಿದ್ರು. ರಮೇಶ್ ಜಾರಕಿಹೊಳಿ ಕುಟುಂಬಕ್ಕೂ ಮತ್ತು DKಶಿ ನಡುವೆಯೂ ದೊಡ್ಡ ಕಂದಕ ನಿರ್ಮಾಣ ಆಗಿತ್ತು. ಇಬ್ಬರ ನಡುವೆ ಪರಸ್ಪರ ದ್ವೇಷ ಬೆಳೆದಿತ್ತು. ಆನಂತರ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ಸನ್ನು ಬಿಟ್ಟು ಹೋದ್ರು, BJP ಸೇರ್ಕೊಂಡ್ರು, ಉಪಚುನಾವಣೆ ಆಯಿತು, ಗೆದ್ದು ಬಂದರು, ಅವರು ಮಿನಿಸ್ಟರ್ ಆದರು. ಮಿನಿಸ್ಟರ್ ಆಗಿದ್ದು ಮಾತ್ರ ಅಲ್ಲ, ಈ ಹಿಂದೆ DKಶಿ ಪಡೆದುಕೊಂಡಿದ್ದಂತಹ ಜಲಸಂಪನ್ಮೂಲ ಇಲಾಖೆಯನ್ನೇ ರಮೇಶ್ ಜಾರಕಿಹೊಳಿ ಪಡೆದುಕೊಂಡ್ರು. DKಶಿ ಏನೇನು ಕೆಲಸ ಮಾಡಿದ್ರು ಅದಕ್ಕೆಲ್ಲ ಕತ್ತರಿ ಹಾಕುವ ಕೆಲಸವನ್ನು ಕೂಡ ರಮೇಶ್ ಜಾರಕಿಹೊಳಿ ಮಾಡಿದ್ರು. ಮಿತ್ರರೇ, ರಮೇಶ್ ಜಾರಕಿಹೊಳಿ ಹೋಗ್ತಿದ್ದ ವೇಗವನ್ನು ನೋಡಿದಂತಹ DKಶಿಗೆ ಸ್ವಲ್ಪ ಆತಂಕ ಆಗಿದೆ. ಇವರನ್ನು ರಾಜಕೀಯವಾಗಿ ಏನಾದರೂ ಮಾಡಿ ಮುಗಿಸಬೇಕು ಅನ್ನುವಂತಹ ದೃಷ್ಟಿಯನ್ನು ಇಟ್ಟುಕೊಂಡು DKಶಿ ಆ ಇಡೀ CD ಪ್ರಕರಣವನ್ನು ಮಾಡಿದ್ರು ಅನ್ನುವಂಥ ಆರೋಪ. ಯಾಕೆ ಅಂತಂದರೆ DKಶಿ ಬೆಂಬಲಿಗರೇ ಆ CD ಪ್ರಕರಣದಲ್ಲಿ ತಗಲಾಕೊಂಡಿದ್ದು. ಈ ಇಡೀ ಪ್ರಕರಣದ ಹಿಂದೆ DKಶಿ ಇದ್ದಾರೆ ಅಂತ ಸ್ವತಃ ರಮೇಶ್ ಜಾರಕಿಹೊಳಿ ಆರೋಪವನ್ನು ಕೂಡ ಮಾಡಿದ್ರು. ಎಷ್ಟರ ಮಟ್ಟಿಗೆ ಪರಸ್ಪರ ಆರೋಪ ಪ್ರತ್ಯಾರೋಪಗಳು ಹೋಯಿತು ಅಂತಂದರೆ DKಶಿ ಗಂಡಸೇಂದ್ರಿ ಅಂತ ಕೇಳುವ ಮಟ್ಟಕ್ಕೆ ಆ ಆರೋಪ ಪ್ರತ್ಯಾರೋಪಗಳು ಹೋಗಿತ್ತು. ಅಷ್ಟರ ಮಟ್ಟಿಗೆ ಆ ಪ್ರಕರಣ ಹೋಗಿತ್ತು. ಆ ಸಂದರ್ಭದಲ್ಲೇ DKಶಿಗೆ ಮಹಾನಾಯಕ ಅಂತ ರಮೇಶ್ ಜಾರಕಿಹೊಳಿ ಕರೆದಿರುವಂಥದ್ದು. ಮಿತ್ರರೇ, ಅದಾಗಿ ವರ್ಷ ಕಳೆದಿದೆ. ಆದರೆ ಇವತ್ತಿಗೂ ಕೂಡ ರಮೇಶ್ ಜಾರಕಿಹೊಳಿ ಮತ್ತು DKಶಿ ನಡುವೆ ಅದೇ ದ್ವೇಷ ಇದೆ. ಯಾವ ಮಟ್ಟಿಗೆ ಅಂತಂದರೆ ಎಣ್ಣೆ ಸೀಗೆಕಾಯಿ ದ್ವೇಷ ಅದು. ಇದೆಲ್ಲ ಆಯಿತು. ಈಶ್ವರಪ್ಪ ಪ್ರಕರಣವನ್ನು ಗಮನಿಸಿ. ಈಶ್ವರಪ್ಪ ಮತ್ತು DKಶಿ ನಡುವೆ ಸದನದಲ್ಲೇ ಗಲಾಟೆ ಏರ್ಪಟ್ಟಿತ್ತು. ಈಶ್ವರಪ್ಪ ಮತ್ತು DKಶಿ ನಡುವೆ ದೊಡ್ಡ ಮಟ್ಟದ ವಾಗ್ಯುದ್ಧ. ಈಶ್ವರಪ್ಪ ಮಾತಿನ ಭರದಲ್ಲಿ DKಶಿ ಅವರ ತಂದೆಯ ವಿಚಾರವನ್ನೆಲ್ಲ ಪ್ರಸ್ತಾಪ ಮಾಡಿಬಿಡ್ತಾರೆ. DKಶಿ ಅದನ್ನು ಪರ್ಸ್ನಲ್ ಆಗಿ ತೆಗೆದುಕೊಳ್ತಾರೆ. DK ಶಿವಕುಮಾರ್ಗೆ ಬಹಳ ಹರ್ಟ್ ಆಗಿಬಿಡುತ್ತೆ. ಆನಂತರ ಮಿತ್ರರೇ, ಕೆಲವೇ ದಿನಗಳಲ್ಲಿ ವಿಧಾನಸೌಧದಲ್ಲಿ ಏನಾಗಿತ್ತು ಆ ಪ್ರಕರಣ ಆಗಿ ಕೆಲವೇ ದಿನಗಳಲ್ಲಿ ಈಶ್ವರಪ್ಪ ಮೇಲೆ ಗಂಭೀರ ಆರೋಪ ಬರುತ್ತೆ. ಒಬ್ಬ ಕಾಂಟ್ರಾಕ್ಟರ್ ಆತ್ಮಹತ್ಯೆ ಮಾಡ್ಕೊಳ್ತಾನೆ, ಅದಕ್ಕೂ ಈಶ್ವರಪ್ಪಗೂ ಸಂಬಂಧ ಇದೆ ಅಂತ ದೊಡ್ಡ ಮಟ್ಟದಲ್ಲಿ ಆರೋಪ ಮಾಡಲಾಗುತ್ತೆ. ಈಶ್ವರಪ್ಪ ವಿರುದ್ಧ ಪ್ರತಿಭಟನೆ ಆಗುತ್ತೆ.
ಕಾಂಗ್ರೆಸ್ನವರು ಹೋದಲೆಲ್ಲ ಈಶ್ವರಪ್ಪ ವಿರುದ್ಧ ಪ್ರತಿಭಟಿಸ್ತಾರೆ. ಬಿಜೆಪಿಯವರಿಗೆ ದಾರಿ ಇಲ್ಲದೆ ಈಶ್ವರಪ್ಪನವರ ರಾಜೀನಾಮೆ ಪಡೆಯಬೇಕಾಗತ್ತೆ. ಮಂತ್ರಿ ಸ್ಥಾನಕ್ಕೆ ಈಶ್ವರಪ್ಪನವರು ರಾಜೀನಾಮೆ ಕೊಡ್ತಾರೆ. ಅದಾದ ನಂತರ ಮಿತ್ರರೇ, ಈಶ್ವರಪ್ಪನವರು MLA ಕೂಡ ಆಗೋದಕ್ಕಾಗೋದಿಲ್ಲ, ಯಾಕೆಂದರೆ ಬಿಜೆಪಿಯವರಿಗೆ ಟಿಕೆಟ್ ಕೊಟ್ಟಿಲ್ಲ. ಈಗ ಅವರು ಬಂಡಾಯ ಎದ್ದು ಸ್ಪರ್ಧೆ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ DKಶಿ ಬಗ್ಗೆ ಅನುಮಾನ ಯಾಕೆ ಗೊತ್ತಾ? ಹಲವು ಸಂದರ್ಭದಲ್ಲಿ DKಶಿ ಒಂದು ಮಾತು ಹೇಳ್ತಾರೆ, ಈಶ್ವರಪ್ಪ ನನ್ನ ಮೇಲೆ ಯಾವ ರೀತಿಯಾಗಿ ಮಾತಾಡಿದ್ರು, ಈಗ ಅವರೆಲ್ಲಿದ್ದಾರೆ, ನಾನೆಲ್ಲಿದ್ದೀನಿ, ಹೀಗಂತ ಮಾತನಾಡ್ತಾರೆ. ಅಂದರೆ ಈಶ್ವರಪ್ಪನಿಗೆ ಬಂದ ಸ್ಥಿತಿಗೆ ನಾನೇ ಕಾರಣ ಅನ್ನೋದನ್ನು DKಶಿ ಇಂಡೈರೆಕ್ಟಾಗಿ ಹೇಳ್ತಾರೆ. ಅಂದರೆ ರಾಜಕೀಯವಾಗಿ ನನ್ನನ್ನು ಎದುರು ಹಾಕ್ಕೊಂಡ್ರೆ ನಾನು ಯಾವ ಹಂತಕ್ಕೆ ಹೋಗಿಬೇಕಾದರೂ ಅವರನ್ನು ಮುಗಿಸ್ತೀನಿ ಅನ್ನುವ ಲೆಕ್ಕದಲ್ಲಿ DKಶಿ ಮಾತನಾಡ್ತಾರೆ. ಮಿತ್ರರೇ, ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿಯವರ ಕುಟುಂಬಕ್ಕೂ ಅಂದರೆ ದೇವೇಗೌಡರ ಕುಟುಂಬಕ್ಕೂ ಮತ್ತು DKಶಿ ಕುಟುಂಬಕ್ಕೂ ದೊಡ್ಡ ಮಟ್ಟದಲ್ಲಿ ಜಿದ್ದಾಜಿದ್ದಿ ಏರ್ಪಟ್ಟಿತ್ತು. ಇದಕ್ಕೆ ಕಾರಣ ಏನು? ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ. ನಾನು ಹಿಂದೆ ಹಲವು ಬಾರಿ ವಿಡಿಯೋ ಮಾಡಿದಂಥ ಸಂದರ್ಭದಲ್ಲಿ ಈ ಕ್ಷೇತ್ರದ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೆ. DKಶಿ ಅವರ ತಮ್ಮ DK ಸುರೇಶ್ ಅಲ್ಲಿ ನಿರಾಯಾಸವಾಗಿ ಗೆದ್ದು ಬರ್ತಾ ಇದ್ರು. ಈ ಹಿಂದೆ ಕುಮಾರಸ್ವಾಮಿ ಅವರ ಪತ್ನಿ ಅನಿತಾ ಕುಮಾರಸ್ವಾಮಿಯಲ್ಲಿ ಸ್ಪರ್ಧೆ ಮಾಡಿದ್ರು. ಆ ಸಂದರ್ಭದಲ್ಲೂ DK ಸುರೇಶ್ ಗೆದ್ದು ಬಂದಿದ್ದಾರೆ. ಹೀಗೆ ಜಿದ್ದಾಜಿದ್ದಿ ಬಿದ್ದಿತ್ತು. ಆದರೆ ಈ ಬಾರಿ ಏನು ಮಾಡಿದ್ರು? ಬಿಜೆಪಿ ಮತ್ತು JDS ಅವರು ಒಂದಾಗಿ ದೇವೇಗೌಡರ ಅಳಿಯನಾದಂಥ ಡಾಕ್ಟರ್ CN ಮಂಜುನಾಥ್ ಅವರನ್ನು ಅಲ್ಲಿ ಕಣಕ್ಕಿಳಿಸಿ DK ಸುರೇಶ್ಗೆ ಬಹಳ ಟಫ್ ಫೈಟನ್ನು ಕೊಟ್ಟಿದ್ದಾರೆ. ಕೇವಲ ಫೈಟ್ ಮಾತ್ರ ಅಲ್ಲ, ಇಬ್ಬರ ನಡುವೆ ವಾಗ್ಯುದ್ಧವೂ ಕೂಡ ಜೋರಾಗಿತ್ತು. DKಶಿ ವಿರುದ್ಧವಾಗಿ ದೇವೇಗೌಡರ ಕುಟುಂಬ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನು ಕೂಡ ಮಾಡಿತ್ತು. ಕನಕಪುರಕ್ಕೆ ಹೋಗಿ ದೇವೇಗೌಡರು ಪ್ರಚಾರ ಮಾಡಿದರು. ಪ್ರಚಾರ ಮಾಡುವಂಥ ಸಂದರ್ಭದಲ್ಲಿ DKಶಿಯ ಹಿಂದಿನ ಕಡತಗಳನ್ನೆಲ್ಲ ತೆಗೆದಿದ್ರು. DKಶಿ ಹೇಗೆ ಆಸ್ತಿ ಬರೆಸ್ಕೊಂಡ್ರು ಅದೆಲ್ಲ ದಾಖಲೆ ನಮ್ಮ ಬಳಿಯಲ್ಲಿದೆ. DKಶಿ ಕುಟುಂಬದ ವಿರುದ್ಧ ನಿರಂತರವಾಗಿ ಆರೋಪಗಳನ್ನು ಮಾಡೋದಕ್ಕೆ ಶುರು ಮಾಡಿದ್ರು. ಈ ಕಾರಣದಿಂದ DKಶಿ ಮತ್ತು ದೇವೇಗೌಡರ ಕುಟುಂಬದ ನಡುವೆ ದೊಡ್ಡ ಮಟ್ಟದಲ್ಲಿ ಜಿದ್ದಾಜಿದ್ದಿ ಏರ್ಪಟ್ಟಿತ್ತು. ಇತರರೆ, ಇದೇ ಕಾರಣಕ್ಕೋಸ್ಕರವಾಗಿ DKಶಿ ಸೇಡು ತೀರಿಸ್ಕೊಂಡಿದ್ದಾರೆ. ದೇವೇಗೌಡರ ಕುಟುಂಬವನ್ನು ಹೆಣಿಬೇಕು, ಅವರ ಕುಟುಂಬ ತಲೆ ಎತ್ತದಂತೆ ಮಾಡಬೇಕು, ರಾಜಕೀಯವಾಗಿ ಅವರಿಗೊಂದು ಸಂದಿಗ್ಧ ಪರಿಸ್ಥಿತಿಯನ್ನು ತಂದಿಡಬೇಕು ಅಂತ DKಶಿ ಈ CD ಪ್ರಕರಣವನ್ನು ಈಗ ಹೊರಗೆ ತಂದಿದ್ದಾರೆ. ಇದರ ಹಿಂದೆ DKಶಿಯ ಕೈವಾಡ ಇದೆ. ಇಲ್ಲದೆ ಹೋದರೆ ಕಳೆದ ಕೆಲ ವರ್ಷಗಳಿಂದಲೂ ಕೂಡ ಈ ವಿಡಿಯೋಗಳು ಇದ್ವು. ಇದು DKಶಿಗೆ ಕೂಡ ಗೊತ್ತಿತ್ತು. ಆದರೆ ಚುನಾವಣೆ ಸಂದರ್ಭದಲ್ಲೇ ಇದನ್ನು ಹೊರಗೆ ತರಬೇಕು, ದೇವೇಗೌಡರನ್ನು ಬಹಳ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅಂತ ಚುನಾವಣೆಗೆ ಒಂದು ದಿನ ಇರುವಂತಹ ಸಂದರ್ಭದಲ್ಲಿ ಈ CDಗಳನ್ನು, ಈ ಪೆನ್ ಡ್ರೈವ್ಗಳನ್ನು ಹಂಚಲಾಗಿದೆ. ಈ ಆರೋಪ ಕೇಳಿಬರ್ತಾ ಇದೆ. ಮಿತ್ರರೇ, ಆರಂಭದಿಂದಲೂ ಕೂಡ ಪ್ರಜ್ವಲ್ ರೇವಣ್ಣ CD ಪ್ರಕರಣ ಯಾವಾಗ ಹೊರಗೆ ಬಂತೋ ಆವಾಗಿನಿಂದಲೂ ಕೂಡ ಕುಮಾರಸ್ವಾಮಿ ಒಂದು ಮಾತು ಹೇಳ್ತಾ ಇದ್ರು, SIT ರಚನೆ ಮಾಡಿದಾರಲ್ಲ, ಗೊತ್ತಾಗಲಿ, ಈ ಪೆನ್ ಡ್ರೈವ್ಗಳನ್ನು ಹಂಚಿದ್ಯಾರು ಅನ್ನೋದು ಮೊದಲಿಗೆ ಗೊತ್ತಾಗಬೇಕು ಅಂತ. ಅದಕ್ಕೆ ಸರಿಯಾಗಿ ಮಿತ್ರರೇ, ಕಾರ್ತಿಕ್ ಅನ್ನುವಂಥವರು ಮೊದಲಿಗೆ ಈ ಪೆನ್ ಡ್ರೈವನ್ನು ಕೊಟ್ಟಿರುವಂಥದ್ದು DKಶಿ ಕೈಗೆ. ಈ ವಿಚಾರವನ್ನು ದೇವರಾಜೇಗೌಡ ಅನ್ನುವಂಥ ಅಡ್ವೊಕೇಟ್ ಕೂಡ ಈಗಾಗಲೇ ಮಾಧ್ಯಮದ ಮುಂದೆ ಹೇಳಿದ್ದಾರೆ. ಏನೇನಾಯಿತು ಪ್ರಕರಣ? ಕಾರ್ತಿಕ್ ಮೊದಲು ನನ್ನ ಬಳಿಗೆ ಬಂದಿದ್ದರು. ಆನಂತರ ಅವರು ಹೇಳಿದ್ರು ಈ ಪೆನ್ ಡ್ರೈವ್ಗಳನ್ನು DKಶಿ ಅವರು ಕೂಡ ಪಡೆದುಕೊಂಡಿದ್ದಾರೆ, ಆದರೆ ಅವರು ನನಗೆ ರಿಟರ್ನ್ ಏನೂ ಕೊಟ್ಟಿಲ್ಲ, ಅಂದರೆ ಅದಕ್ಕೇನು ಹಣ ಕೊಟ್ಟಿಲ್ಲ ಅನ್ನೋ ಅರ್ಥದಲ್ಲಿ ಕಾರ್ತಿಕ್ ಮಾತನಾಡಿದರು. ಹೀಗಂತ ದೇವರಾಜೇಗೌಡ ಮಾಧ್ಯಮಕ್ಕೆ ಸಂದರ್ಶನ ಕೊಟ್ಟಿದ್ರು. ಈ ಒಂದು ವಿಚಾರವಾಗಿ ಈಗ ಕುಮಾರಸ್ವಾಮಿ ಕೆರಳಿ ನಿಂತಿರುವಂಥದ್ದು. ಅಂದರೆ DKಶಿ ನಮ್ಮ ಕುಟುಂಬವನ್ನು ಹೆಣಿಬೇಕು, ನಮ್ಮ ಕುಟುಂಬವನ್ನು ಮುಗಿಸಬೇಕು ಅನ್ನುವ ಕಾರಣಕ್ಕೋಸ್ಕರವಾಗಿ ಈ ಪ್ರಕರಣವನ್ನು ರಾಜಕೀಯ ದುರುದ್ದೇಶಕ್ಕೆ ಬಳಸ್ಕೊಂಡಿದ್ದಾರೆ. ಮಿತ್ರರೇ, ನಿಮಗೆ ಅನಿಸಬಹುದು ಅದವರ ತಂತ್ರಗಾರಿಕೆ, ಇವರು ತಪ್ಪು ಮಾಡಿದರೆ ಅದಕ್ಕೆ ಇವ್ರಿಗೆ ಶಿಕ್ಷೆ ಆಗುತ್ತೆ, ಇದರಲ್ಲಿ DKಶಿ ತಂತ್ರಗಾರಿಕೆ ಮಾಡಿದ್ದಾರೆ ಅಷ್ಟೇ ಅಂತ ನಿಮ್ಗೆ ಅನಿಸಬಹುದು. ಮಿತ್ರರೇ, ಪ್ರಜ್ವಲ್ ಮಾಡಿದ್ದನ್ನು ಸಮರ್ಥಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನ್ಯಾಯಯುತವಾಗಿ ತನಿಖೆ ಆಗಬೇಕು, ಪ್ರಜ್ವಲ್ಗೆ ಕಠಿಣಾತಿ ಕಠಿಣ ಶಿಕ್ಷೆ ಆಗಬೇಕು. ಸಾಮಾನ್ಯ ವ್ಯಕ್ತಿ ಇಂಥದ್ದು ಮಾಡಿದರೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅದು ಅಲ್ಲದೆ ಜವಾಬ್ದಾರಿಯುತ ಸ್ಥಾನದಲ್ಲಿರುವಂಥವನು, ಒಬ್ಬ ಸಂಸದನಾಗಿದ್ದಂಥವನು, ಜೊತೆಗೆ ಈ ದೇಶವನ್ನು ಆಳಿದಂತಹ ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಗ. ಆ ರೆಸ್ಪಾನ್ಸಿಬಿಲಿಟಿ ಇರೋದು ಬೇಡವಾ? ಅಷ್ಟು ನೀಚ ಮಟ್ಟಕ್ಕೆ ಇಳಿಯೋದ? ಹೀಗಾಗಿ ಆತನಿಗೆ ಶಿಕ್ಷೆ ಆಗಬೇಕು, ಒಂದು ಪ್ರಾಪರ್ ಆದಂತಹ ತನಿಖೆ ಆಗಬೇಕು, ಅದರಲ್ಲೇನು ಎರಡು ಮಾತಿಲ್ಲ. ಆದರೆ ಈ ಪ್ರಕರಣವನ್ನು ರಾಜಕೀಯ ದುರುದ್ದೇಶಕ್ಕೆ ಬಳಸ್ಕೊಂಡಿದ್ದಿದೆಯಲ್ಲ, ಇದು ದೊಡ್ಡ ತಪ್ಪು. ಯಾಕೆ ಅಂತ ಹೇಳ್ತೀನಿ ಕೇಳಿ. ಅಲ್ಲಿ ಮಿತ್ರರೇ, ಸಾವಿರಾರು ಯುವತಿಯರ ವಿಡಿಯೋ ಇರುವಂಥದ್ದು, ಯಾರೋ ಒಬ್ಬರಿಬ್ಬರದ್ದಲ್ಲ. ಆ ಎಲ್ಲ ಯುವತಿಯರ ಭವಿಷ್ಯ ಏನಾಗಬೇಕು? ನಾಳೆ ಅವರ ಕುಟುಂಬದಲ್ಲಿ ಏರುಪೇರಾದರೆ, ಈಗ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆಯಲ್ಲ, ಅದು ಯಾಕೋಸ್ಕರವಾಗಿ ರಿಜಿಸ್ಟರ್ ಆಗಿರೋದು? ನನ್ನ ಗಂಡ ನನ್ನ ಮೇಲೆ ಅನುಮಾನ ಪಡ್ತಿದ್ದಾನೆ ಎನ್ನುವ ಕಾರಣಕ್ಕಾಗಿ ಆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿರುವಂಥದ್ದು. ಅಂದರೆ ಈ ವಿಡಿಯೋ ಲೀಕ್ ಆದ ಬಳಿಕ ಅನೇಕ ಕುಟುಂಬಗಳಲ್ಲಿ ದೊಡ್ಡ ಮಟ್ಟದ ಗಲಾಟೆ ಏರ್ಪಡುತ್ತೆ. ಯಾವ ಪರಿಸ್ಥಿತಿ ಇದೆ ಅಂತಂದರೆ, ಪ್ರಜ್ವಲ್ ರೇವಣ್ಣ ಪಕ್ಕದಲ್ಲಿ ಒಂದು ಹುಡುಗಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ರು ಕೂಡ ಅದು ಆತನ ಗಂಡನಿಗೆ ಸಿಕ್ಕರೆ, ಅಂದರೆ ಆ ಹುಡುಗಿಯ ಗಂಡನಿಗೆ ಸಿಕ್ಕರೆ ಆತ ಕೂಡ ಅನುಮಾನ ಪಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಈ ವಿಡಿಯೋ ಕಾರಣದಿಂದಾಗಿ. ಹೀಗಾಗಿ ಈ ವಿಡಿಯೋವನ್ನು ಸರ್ಕ್ಯುಲೇಟ್ ಮಾಡಿದಂಥವರು ಕೂಡ ದೊಡ್ಡ ಅಪರಾಧಿಗಳೇ. ಇದು ದೊಡ್ಡ ಪ್ರಮಾದ. ಹೀಗಾಗಿ ಕುಮಾರಸ್ವಾಮಿ ಹೇಳ್ತಾ ಇದ್ದಾರೆ, ಈ ಬಗ್ಗೆ ಚರ್ಚೆ ಆಗಲಿ, ಇದರ ಬಗ್ಗೆಯೂ ಕೂಡ ತನಿಖೆ ಆಗಲಿ ಅಂತ. ಅವರು ನೇರವಾಗಿ ಆರೋಪ ಮಾಡ್ತಿರುವಂಥದ್ದು DKಶಿ ಮೇಲೆ.
DK ಶಿ ರಾಜಕೀಯವಾಗಿ ಇದನ್ನು ಬಳಸ್ಕೊಂಡಿದ್ದಾರೆ. ನಮ್ಮ ಕುಟುಂಬವನ್ನು ಮುಗಿಸೋದಕ್ಕೋಸ್ಕರವಾಗಿ ಈ ಸಿಡಿಗಳನ್ನು ಹಂಚಲಾಗಿದೆ, ಪೆನ್ ಡ್ರೈವ್ಗಳನ್ನು ಹಂಚಲಾಗಿದೆ ಅಂತ ಕುಮಾರಸ್ವಾಮಿ ಆರೋಪ ಮಾಡ್ತಾ ಇದ್ದಾರೆ. ಇದರ ಎಷ್ಟರ ಮಟ್ಟಿಗೆ ಕುಮಾರಸ್ವಾಮಿಗೆ ರೋಷಾಗ್ನಿ ಉಕ್ಕಿ ಹರಿತಾ ಇದೆ ಅಂತಂದ್ರೆ, ಪತ್ರಕರ್ತರು ಪ್ರಶ್ನೆ ಮಾಡ್ತಾರೆ, ಕಾಂಗ್ರೆಸ್ನವರು ನಿಮ್ಮ ಮನೆ ಮುಂದೆ ಬಂದು ಪ್ರತಿಭಟಿಸ್ತಾರಂತಲ್ಲ ಅಂತ. ಅದಕ್ಕೆ ಕುಮಾರಸ್ವಾಮಿ ಕೆರಳಿ ಕೆಂಡಾಗಿ ಅವ್ರು ಹೋಗಿ ಆ ಮಹಾನಾಯಕನ ಮನೆ ಮುಂದೆ ಪ್ರತಿಭಟನೆ ಮಾಡಲಿ, ನನ್ನ ಮನೆ ಮುಂದೆ ಯಾಕೆ, ನಾನೇನು ತಪ್ಪು ಮಾಡಿದ್ದೀನಿ, ಇದರ ಹಿಂದೆ ಏನಾಗಿದೆ ಎಲ್ಲದನ್ನು ಕೂಡ ಈ ಇಡೀ ಪ್ರಕರಣವನ್ನು ನಾನು ಬಯಲಿಗೆಳಿತೀನಿ, ಮುಂದೆ ಇದು ಯಾವ ದಿಕ್ಕನ್ನು ಪಡೆದುಕೊಳ್ಳುತ್ತೆ ನೋಡಿ. ಅಂದರೆ ಇದು ಇಲ್ಲಿಗೆ ನಿಲ್ಲೋದಿಲ್ಲ ಅಂತ ಕುಮಾರಸ್ವಾಮಿ ಅವರು ಒಂದು ಹಿಂಟನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಮಿತ್ರರೇ, ಈ ಇಡೀ ಪ್ರಕರಣ ಇದೆಯಲ್ಲ, ಇದಿಲ್ಲಿಗೆ ಮುಕ್ತಾಯ ಆಗೋದಿಲ್ಲ. DK ಶಿ ಮತ್ತು ದೇವೇಗೌಡರ ಕುಟುಂಬದ ನಡುವೆ ದೊಡ್ಡ ಮಟ್ಟದ ಯುದ್ಧಕ್ಕೆ ಕಾರಣ ಆಗುತ್ತೆ. ಜೊತೆಗೆ ಕುಮಾರಸ್ವಾಮಿ ಅವರು ಇನ್ನೊಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ದಾರೆ. CM ಸಿದ್ದರಾಮಯ್ಯ ಕೂಡ ಈ ವಿಚಾರದಲ್ಲಿ ಏನೋ ಹೇಳಿಕೆ ಕೊಟ್ಟಿದ್ದಾರಲ್ಲ, ಅದು ಕೂಡ ಕುಮಾರಸ್ವಾಮಿ ಅವರನ್ನು ಕೆರಳಿಸಿದೆ. ಇವತ್ತು ಸಿದ್ದರಾಮಯ್ಯನವರು ದೇವೇಗೌಡರ ಕುಟುಂಬದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಅವತ್ತು ಸಿದ್ದರಾಮಯ್ಯನವರ ಕುಟುಂಬಕ್ಕೆ ಇದೇ ರೀತಿಯ ಒಂದು ಆತಂಕ ಎದುರಾಗಿತ್ತು. ಆಗ ಪ್ರಧಾನಿ ನರೇಂದ್ರ ಮೋದಿ ಅವರು ಅವರನ್ನು ರಕ್ಷಿಸುವಂಥ ಕೆಲಸ ಮಾಡಿದ್ದಾರೆ, ಅವರ ಮರ್ಯಾದೆಯನ್ನು ಉಳಿಸಿದ್ದಾರೆ. ಇಂಥದ್ದೇ ಯಾವ ವಿಚಾರ ಅಂತ ನಾನೇನು ಬಿಡಿಸಿ ಹೇಳೋದಕ್ಕೆ ಹೋಗೋದಿಲ್ಲ, ನಿಮಗೆಲ್ಲ ಗೊತ್ತಿರುತ್ತೆ. ಸಿದ್ದರಾಮಯ್ಯನವರ ಪುತ್ರನ ವಿಚಾರದಲ್ಲೂ ಕೂಡ ಸ್ವಲ್ಪ ಗೊಂದಲ ಆಗಿತ್ತು. ಸಿದ್ದರಾಮಯ್ಯನವರ ಪುತ್ರ ಮೃತಪಟ್ಟಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಅವರಿಗೆ ಹೆಲ್ಪ್ ಮಾಡಿದೆ. ಅದನ್ನು ಕುಮಾರಸ್ವಾಮಿ ಅವರು ಈಗ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಅವೆಲ್ಲ ಡೀಟೇಲ್ಸ್ ಕೂಡ ನನ್ನ ಬಳಿಯಲ್ಲಿದೆ, ಆ ದಾಖಲೆ ನನ್ನ ಬಳಿಯಲ್ಲಿದೆ, ಅವಶ್ಯಕತೆ ಬಿದ್ದರೆ ಅದನ್ನು ಕೂಡ ಜನರ ಮುಂದೆ ಇಡ್ತೀನಿ ಎನ್ನುವ ಲೆಕ್ಕದಲ್ಲಿ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ. ಅಂದರೆ ಮಿತ್ರರೇ, ಎಲ್ಲರ ತಟ್ಟೆಯಲ್ಲೂ ಕೂಡ ಹೊಲಸಿದೆ. ಯಾರೂ ಯಾರ ಬೆನ್ನನ್ನು ತಟ್ಟಿಕೊಳ್ಳುವಂತಿಲ್ಲ. ಬಹುತೇಕ ರಾಜಕಾರಣಿಗಳೆಲ್ಲರ ಪರಿಸ್ಥಿತಿಯೂ ಕೂಡ ಇದೇ ರೀತಿಯಾಗಿರುತ್ತೆ. ಎಲ್ಲರ ದೋಸೆಯೂ ತೂತೆ, ಅವರನ್ನು ಇವ್ರು ಹೇಳೋದು, ಇವರನ್ನು ಅವ್ರು ಹೇಳೋದು ಅಷ್ಟೇ. ಮಿತ್ರರೇ, ನಿಮಗೇನು ಅನಿಸುತ್ತೆ? ಈ ಇಡೀ ಪ್ರಕರಣದಲ್ಲಿ ಮಹಾನಾಯಕ ಅಂದರೆ DK ಶಿ ಅವರ ಕೈವಾಡ ಇದೆಯಾ? ಕುಮಾರಸ್ವಾಮಿ ಹೇಳ್ತಿರೋದರಲ್ಲಿ ಹುರುಳಿದೆಯಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.